ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ದ ಸಾಬರಮತಿ ರಿಪೋರ್ಟ್. ಇದರ IMDb ರೇಟಿಂಗ್ 6.5 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಜಾಸ್ತಿ ಲೇಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಿಪೋರ್ಟರ್ ಸಮರ್ನ ತೋರಿಸ್ತಾರೆ. ಸಮರ್ ಮೇಲೆ EBT ನ್ಯೂಸ್ ಚಾನೆಲ್ ಅಂತ ದೊಡ್ಡ ನ್ಯೂಸ್ ಚಾನೆಲ್ ಹೆಸರು ಉಪಯೋಗಿಸಿ ಸಾಬರಮತಿ ರಿಪೋರ್ಟ್ ನಲ್ಲಿ ಏರುಪೇರು ಮಾಡಿರೋ ಮತ್ತು ವಿಕ್ಟಮ್ ಗಳನ್ನ ಪುಸಲಾಯಿಸೋ ಕಾರ್ಯ ಮಾಡಿದ್ದಾನೆ ಅಂತ EBT ನ್ಯೂಸ್ ಸಮರ್ ಮೇಲೆ ಮಾನಹಾನಿ ಕೇಸನ್ನ ಹಾಕಿರ್ತಾರೆ. ಈಗ ಸಮರ್ ಕೋರ್ಟ್ ಅಲ್ಲಿ ಇದೆಲ್ಲ ಸುಳ್ಳು, ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ. ಇದೆಲ್ಲ 5 ವರ್ಷಗಳ ಹಿಂದೆ ಸ್ಟಾರ್ಟ್ ಆಯ್ತು. ನಾನು ತಂದ ನಿಜವಾದ ರಿಪೋರ್ಟ್ ನ ಚೇಂಜ್ ಮಾಡಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಯಿತು ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. 2002ರ ಫೆಬ್ರವರಿ 25ರಂದು ಸಾಬರಮತಿ ಎಕ್ಸ್ಪ್ರೆಸ್ ಅಯೋಧ್ಯದಿಂದ ಅಹಮದಾಬಾದ್ ಕಡೆ ಹೋಗ್ತಿರುತ್ತೆ. ಇದರಲ್ಲಿ ತುಂಬಾ ಜನ ಕಾರ್ ಸೇವಕರಿರ್ತಾರೆ. ಟ್ರೈನ್ ಗೋಧ್ರಾಗೆ ಬಂದಾಗ ಇಲ್ಲಿ ಟ್ರೈನ್ಗೆ ಬೆಂಕಿ ಹಚ್ಕೊಂಡು 2 ಬೋಗಿ ಸುಟ್ಟು ಹೋಗುತ್ತೆ. ತುಂಬಾ ಜನ ಸತ್ತೋಗ್ತಾರೆ ಮತ್ತು ಕೆಲವರಿಗೆ ಗಾಯವಾಗುತ್ತೆ. ಈಗ ಇಲ್ಲಿ ಹಿಂದಿ ರಿಪೋರ್ಟರ್ ಸಮರ್ನ ತೋರಿಸ್ತಾರೆ. ಈತ EBT ನ್ಯೂಸ್ ನಲ್ಲಿ ಮೂವಿ ರಿಪೋರ್ಟಿಂಗ್ ಮಾಡ್ತಿರ್ತಾನೆ. ಸೆಲೆಬ್ರಿಟಿಗಳ ಫೋಟೋ ತೆಗೆಯೋದು, ಮೂವಿ ಬಗ್ಗೆ ರಿವ್ಯೂ ಕಲೆಕ್ಟ್ ಮಾಡೋದು ಮುಂತಾದವು ಸಮರ್ನ ಕೆಲಸ ಆಗಿರುತ್ತೆ. ಸಮರ್ಗೆ ಶ್ಲೋಕ ಅನ್ನೊಬ್ಬ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಇವರು ಒಟ್ಟಿಗೆ ಇದ್ದಾಗ ಸಮರ್ಗೆ ಚಾನಲ್ ಕಡೆಯಿಂದ ಕಾಲ್ ಬರುತ್ತೆ. ಸಮರ್ ತಕ್ಷಣ ಅಲ್ಲಿಗೆ ಬರ್ತಾನೆ. ಇಲ್ಲಿ ಆಂಕರ್ ಮಲ್ಲಿಕನ ತೋರಿಸ್ತಾರೆ. ಈಗ ಸಮರ್ ಮಲ್ಲಿಕ ಜೊತೆ ರಿಪೋರ್ಟಿಂಗ್ ಮಾಡೋಕೆ ಕ್ಯಾಮ್ರಾಮನ್ ಆಗಿ ಗೋಧ್ರಾಗೆ ಬರ್ತಾನೆ. ಇಲ್ಲಿ ಇವರು ಬಂದಾಗ ಸುಟ್ಟ ಬೋಗಿಗಳ ಭಯಾನಕ ದೃಶ್ಯವನ್ನ ನೋಡ್ತಾರೆ. ಡೆಡ್ ಬಾಡಿಗಳು ಎಲ್ಲಾ ಕಡೆ ಬಿದ್ದಿರ್ತವೆ. ಗವರ್ಮೆಂಟ್ ಹಾಸ್ಪಿಟಲ್ ಜನರಿಂದ ತುಂಬಿರುತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಕಲ್ಲುಗಳು ಬಿದ್ದಿರ್ತವೆ. ಈ ವಿಷಯ ಅಪೋಸಿಷನ್ ಗೆ ಗೊತ್ತಾದಾಗ ಅವರು ಅಪಘಾತದಲ್ಲಿ ಅವಕಾಶವನ್ನ ಹುಡುಕ್ತಾರೆ. ಅವರು ಇದು ದುರ್ಘಟನೆಯಲ್ಲ, ಪ್ಲಾನ್ ಮಾಡಿದ್ದಾರೆ ಅಂತ ಪ್ರಚಾರ ಮಾಡಿದ್ರೆ ಈಗಿನ ಸಿಟ್ಟಿಂಗ್ CM ಅಧಿಕಾರ ಕಳ್ಕೊತಾರೆ. ಆಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಮಾತಾಡ್ತಾರೆ. ಆಮೇಲೆ ಅವರು EBT ನ್ಯೂಸ್ CEO ಗೆ ಕಾಲ್ ಮಾಡ್ತಾರೆ. ಈ ಕಡೆ ಸಮರ್ ಮತ್ತು ಮಲ್ಲಿಕಾ ಎನ್ಕ್ವೈರಿ ಮಾಡಿದಾಗ ಟ್ರೈನ್ ಸುಡ ಮುಂಚೆ ಇಲ್ಲಿ ದಂಗೆ ಆಗಿತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿ ಸತ್ತವರಲ್ಲಿ ಅಧಿಕ ಜನ ಕಾರ್ ಸೇವಕರಾಗಿರ್ತಾರೆ. ಇವರಿಗೆ ಇಲ್ಲಿ ಬೇಕಂತ ಬೆಂಕಿ ಹಚ್ಚಲಾಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವರು ರಿಪೋರ್ಟ್ ರೆಡಿ ಮಾಡೋ ಮುಂಚೆ ಮಲ್ಲಿಕಾಗೆ ಕಾಲ್ ಬರುತ್ತೆ. ಆಕೆ ಸೈಡಿಗೆ ಹೋಗಿ ಮಾತಾಡ್ತಾಳೆ. ಆಮೇಲೆ ವಾಪಸ್ ಬಂದು ರಿಪೋರ್ಟಿಂಗ್ ಮಾಡ್ತಾಳೆ. ಆದ್ರೆ ಮಲ್ಲಿಕಾ ಅಲ್ಲಿ ನಡೆದದನ್ನು ಹೇಳದೆ ಇಲ್ಲಿ ಎಲ್ಲ ಸಿಸ್ಟಮ್ ಫಾಲ್ಟ್ ಅಂತ ಹೇಳ್ತಾಳೆ. ಟ್ರೈನ್ 4 ಗಂಟೆ ಲೇಟ್ ಆಗಿ ನಡೆದಿತ್ತು. ಬೋಗಿಯಲ್ಲಿ 3 ಪಟ್ಟಕ್ಕೂ ಅಧಿಕ ಜನ ಇದ್ರು. ಎಲೆಕ್ಟ್ರಿಕ್ ಶಾಕ್ ನಿಂದ ಬೆಂಕಿ ಹಚ್ಚಿರಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಮರ್ಗೆ ಶಾಕ್ ಆಗುತ್ತೆ. ಅವನು ಇಲ್ಲಿ ನಡೆದಿರೋದನ್ನ ಬಿಟ್ಟು ಬೇರೆ ಹೇಳ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾನೆ. ರಿಪೋರ್ಟಿಂಗ್ ಆದ್ಮೇಲೆ ಮಲ್ಲಿಕಾ ಸಮರ್ಗೆ ನೀನು ರೆಕಾರ್ಡಿಂಗ್ ತಗೊಂಡು ಆಫೀಸ್ಗೆ ಹೋಗು ಅಂತ ಹೇಳ್ತಾಳೆ. ಆದ್ರೆ ಸಮರ್ ನಿಜನೇ ಅಂತ ತಿಳ್ಕೊಳ್ಳೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಜನರ ಜೊತೆ ಮಾತಾಡಿದಾಗ ಸಮರ್ಗೆ ಟ್ರೈನ್ ಒಳಗಿಂದ ಯಾರೋ ಬೇಕಂತ ಚೈನ್ ಹಿಡಿದು ಟ್ರೈನ್ ನಲ್ಲಿ ನಿಲ್ಲಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಸಮರ್ ಎಲ್ಲ ರೆಕಾರ್ಡ್ ಮಾಡಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಗೆ ಬರ್ತಾನೆ. ಆದ್ರೆ ದಾರಿಯಲ್ಲಿ ಸಮರ್ ಬರ್ತಿದ್ದ ಟ್ಯಾಕ್ಸಿಗೆ ಗುಂಡಗಳು ಬೆಂಕಿ ಹಚ್ಚಿಬಿಡ್ತಾರೆ. ಸಮರ್ ಅಲ್ಲಿಂದ ತಪ್ಪಿಸಿಕೊಂಡು ನ್ಯೂಸ್ ಚಾನೆಲ್ ಗೆ ಬರ್ತಾನೆ. ಇಲ್ಲಿ ತಾನು ರೆಕಾರ್ಡ್ ಮಾಡಿದ ಟೇಪ್ ತೋರಿಸ್ತಾನೆ. ಆಗ ಅವರು ಇದನ್ನೇ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮಲ್ಲಿಕಾ ರಿಪೋರ್ಟಿಂಗ್ ಪಬ್ಲಿಷ್ ಮಾಡ್ತಾರೆ. ಇದರಿಂದ ಸಮರ್ ಕೋಪಗೊಂಡು ತನ್ನ ಟೇಪ್ ವಾಪಸ್ ಕೊಡುವಂತೆ ಹೇಳ್ತಾನೆ. ಆದ್ರೆ ಅವರು ಅವನನ್ನ ಸೆಕ್ಯೂರಿಟಿಗೆ ಹೇಳಿ ಅಲ್ಲಿಂದ ಹೊರಗೆ ದೊಬ್ತಾರೆ. ಆಮೇಲೆ ಚಾನಲ್ ನವರು ಸಮರ್ ಮೇಲೆ ಕ್ಯಾಮೆರಾ ಕಳ್ಳತನದ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಸಮರ್ ಗರ್ಲ್ ಫ್ರೆಂಡ್ ಶ್ಲೋಕ ಅವನಿಗೆ ಬೇಲ್ ಕೊಡಿಸ್ತಾಳೆ. ಆದ್ರೆ ಈಗಿಂದ ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಆಮೇಲೆ ಸಮರ್ ಬೇರೆ ಕಡೆ ಜಾಬ್ ಸರ್ಚ್ ಮಾಡ್ತಾನೆ. ಆದ್ರೆ ಅವನಿಗೆ ಯಾರು ಜಾಬ್ ಕೊಡೋದಿಲ್ಲ. ಈ ಕಡೆ ಗರ್ಲ್ ಫ್ರೆಂಡ್ ಹೋಗಿ ಸಮರ್ ಕುಡಿಯೋಕೆ ಅಡಿಕ್ಟ್ ಆಗ್ತಾನೆ. ಡೈಲಿ ಕುಡಿಯೋದೇ ಅವನ ಕೆಲಸ ಆಗುತ್ತೆ. ಇನ್ನೊಂದು ಕಡೆ EBT ನ್ಯೂಸ್ ಚಾನೆಲ್ ಭಾರತದಲ್ಲಿ ಅತ್ಯಂತ ದೊಡ್ಡ ನ್ಯೂಸ್ ಚಾನೆಲ್ ಆಗಿ ಹೆಸರು ಮಾಡುತ್ತೆ. ಮಲ್ಲಿಕಾ ಕೂಡ ಟಾಪ್ ಆಂಕರ್ ಆಗ್ತಾಳೆ. ಹೀಗೆ 5 ವರ್ಷ ಕಳೆಯುತ್ತೆ. ಒಂದು ದಿನ ಮಲ್ಲಿಕಾ ರಿಪೋರ್ಟಿಂಗ್ ಮಾಡ್ತಿದ್ದಾಗ ಅಲ್ಲಿ CEO ಬರ್ತಾನೆ. ಈತ ಗುಜರಾತ್ ಎಲೆಕ್ಷನ್ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳ್ತಾನೆ. ಏಕೆಂದ್ರೆ ಗುಜರಾತ್ ಗವರ್ಮೆಂಟ್ EBT ಜೊತೆ ಹೊಂದಾಣಿಕೆ ಮಾಡಬೇಕು ಅನ್ಕೋತಾರೆ. ಏಕೆಂದ್ರೆ ಗುಜರಾತ್ ಗವರ್ಮೆಂಟ್ ಗೋಧ್ರಾ ಬಗ್ಗೆ ನಮಗೆ ನಿಜ ಗೊತ್ತು, ಅದನ್ನ ಹೊರಗೆ ತರಬೇಕು ಅಂತ EBT ನ್ಯೂಸ್ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ. ಆದ್ರೆ ಮೀಟಿಂಗ್ ಸರಿಯಾಗಿ ಆಗಲ್ಲ. ಏಕೆಂದ್ರೆ EBT ನ್ಯೂಸ್ 5 ವರ್ಷಗಳ ಹಿಂದೆ ಗವರ್ಮೆಂಟ್ ನ ಬ್ಲೇಮ್ ಮಾಡಿ ನ್ಯೂಸ್ ಮಾಡಿರುತ್ತೆ. ಆದ್ರೆ ಅದರ ಬಗ್ಗೆ ಈಗ ಅಪೋಸಿಟ್ ನ್ಯೂಸ್ ಮಾಡಬೇಕಾಗಿರುತ್ತೆ. ಆಗ ಮಲ್ಲಿಕಾ ನಾವು ಈಗ ರಿಪೋರ್ಟ್ ಚೇಂಜ್ ಮಾಡಿದ್ರೆ ನಾವೇ ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಅವರು ಒಂದು ಪ್ಲಾನ್ ಮಾಡ್ತಾರೆ. ಈಗ ನಾವು CM ಬಿಟ್ಟು ಸ್ಟೇಟ್ ಗವರ್ಮೆಂಟ್ ಮೇಲೆ ಎಲ್ಲಾ ಬ್ಲೇಮ್ ನ ಹಾಕೋಣ. ಅದಕ್ಕೆ ನಮಗೆ ಒಬ್ಬ ರಿಪೋರ್ಟರ್ ಬೇಕು. ಎಲ್ಲ ಅವನ ಮೇಲೆ ದಬ್ಬಕಾಗುತ್ತೆ ಅಂತ ಹೇಳ್ತಾಳೆ. ಆಗ ಮಲ್ಲಿಕಾ ಅಮೃತ ಅನ್ನೋ ಒಬ್ಬ ಇಂಟರ್ನ ಚೂಸ್ ಮಾಡ್ತಾಳೆ. ಮಲ್ಲಿಕಾ ಅಮೃತಗೆ ನೀನು ಗೋಧ್ರಾ ಟ್ರೈನ್ ಟ್ರಾಜಿಡಿ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡು ಅಂತ ಹೇಳ್ತಾಳೆ. ಅಮೃತಗೆ ಮಲ್ಲಿಕಾ ಅಂದ್ರೆ ಐಡಲ್ ಆಗಿರ್ತಾಳೆ. ಅದಕ್ಕೆ ಅಮೃತ ತಕ್ಷಣ ಒಪ್ಕೋತಾಳೆ. ಈಗ ಅಮೃತ ತನಗೆ ಸಿಕ್ಕ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಹೆಚ್ಚು ಇನ್ಫಾರ್ಮೇಶನ್ ಗಾಗಿ ಅಮೃತ ಮಿಶ್ರಾ ಹತ್ರ ಬರ್ತಾಳೆ. ಅಮೃತನ ನೋಡಿ ಮಿಶ್ರಾ ಆಕೆ ಹಾನೆಸ್ಟ್ ಇದ್ದಾಳೆ ಅನ್ಕೊಂಡು ಸಮರ್ ರೆಕಾರ್ಡ್ ಮಾಡಿದ ಟೇಪ್ ನ ಅಮೃತಗೆ ಕೊಡ್ತಾನೆ. ಅದನ್ನು ನೋಡಿದ ಅಮೃತಗೆ ಇಲ್ಲಿವರೆಗೆ ತಾನು ನೋಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಅಮೃತ ಗೋಧ್ರಾ ಕಾಂಡ್ ಒಂದು ಆಕ್ಸಿಡೆಂಟ್ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅದು ಪ್ಲಾನ್ ಮರ್ಡರ್ ಅಂತ ಸಮರ್ ಟೇಪ್ ನೋಡಿ ಗೊತ್ತಾಗುತ್ತೆ. ಆಗ ಮಿಶ್ರಾ ಈ ವಿಡಿಯೋ ಟೇಪ್ ನ ಸಮರ್ ಅನ್ನೋ ಒಬ್ಬ ಕ್ಯಾಮರಾಮ್ಯಾನ್ ರೆಕಾರ್ಡ್ ಮಾಡಿದ್ದಾನೆ. ಒಂದು ಕಾಲದಲ್ಲಿ ಅವನು ಹಾನೆಸ್ಟ್ ಪತ್ರಕರ್ತನಾಗಿದ್ದ ಅಂತ ಹೇಳ್ತಾನೆ. ಈಗ ಸಮರ್ನ ತೋರಿಸ್ತಾರೆ. ಸಮರ್ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿರ್ತಾನೆ ಮತ್ತು ತನ್ನ ಖರ್ಚನ್ನ ನಿಭಾಯಿಸಲು ಡಬ್ಬಿಂಗ್ ಕೆಲಸನ ಮಾಡ್ತಿರ್ತಾನೆ. ಅಮೃತ ಸಮರ್ ಹತ್ರ ಬರ್ತಾಳೆ. ಸಮರ್ಗೆ ಅಮೃತ ಗೋಧ್ರಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ತನ್ನ ಜೊತೆ ಬರುವಂತೆ ಹೇಳ್ತಾಳೆ. ಆದ್ರೆ ಸಮರ್ ಒಪ್ಪಲ್ಲ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸಮರ್ 50,000 ಕೊಟ್ಟರೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅಮೃತ 35,000 ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವರಿಬ್ಬರು ಕೊನೆಗೆ 40,000ಗೆ ಡೀಲ್ ಡನ್ ಮಾಡ್ತಾರೆ.
ಆಮೇಲೆ ಅವರು ಗೋಧ್ರಾಗೆ ಬರ್ತಾರೆ. ಇಲ್ಲಿ ಟ್ರೈನ್ ಬೋಗಿಗಳು ಪೊಲೀಸರ ಕಸ್ಟಡಿಯಲ್ಲಿ ಇರುತ್ತೆ. ಆಗ ಸಮರ್ ಪೊಲೀಸರಿಗೆ ಲಂಚ ಕೊಟ್ಟಾಗ ಅವರು ಬೋಗಿಗಳನ್ನ ನೋಡಲು ಬಿಡ್ತಾರೆ. ಈಗ ಸಮರ್ ಮತ್ತು ಅಮೃತ ಸುಟ್ಟ ಬೋಗಿಗಳನ್ನ ನೋಡ್ತಿರ್ತಾರೆ. ಆಗ ಅಮೃತ ರೈಲ್ವೆ ರಿಪೋರ್ಟ್ ಪ್ರಕಾರ ಬೋಗಿ ಸುಡಲು 2 ಕಾರಣ ಹೇಳಿದ್ದಾರೆ. ಒಂದು, ಬೋಗಿಯಲ್ಲಿ ಜನ ಅಡುಗೆ ಮಾಡ್ತಿದ್ರು, ಇನ್ನೊಂದು ಸಿಗರೆಟ್ ನಿಂದ ಬೆಂಕಿ ಹಚ್ಚಿರಬಹುದು ಅಂತ. ಆಗ ಸಮರ್, ಹಾಗೆ ಅನ್ಕೊಳ್ಳೋಣ, ಆದ್ರೆ ಅದಕ್ಕೆ ಒಂದು ಅಡ್ಡಿ ಇದೆ. ಬೋಗಿಯಲ್ಲಿ 270ಕ್ಕೂ ಅಧಿಕ ಜನ ಇದ್ರು. ಇಲ್ಲಿ ಕಾಲಿಡಲು ಜಾಗ ಇರಲಿಲ್ಲ. ಇನ್ನು ಅಡಿಗೆ ಮಾಡುವಷ್ಟು ಜಾಗ ಎಲ್ಲಿರುತ್ತೆ? ಅಷ್ಟಕ್ಕೂ ಸ್ಟವ್ ನಲ್ಲಿ 1 ರಿಂದ 1.5 ಲೀಟರ್ ಪೆಟ್ರೋಲ್ ಮಾತ್ರ ಇರುತ್ತೆ. ಇದರಿಂದ ಇಷ್ಟು ದೊಡ್ಡ ಬೋಗಿ ಸುಡಲು ಆಗಲ್ಲ. ಇನ್ನು ಸಿಗರೆಟ್ ನಿಂದ ಅಂತೀಯ, ಅಷ್ಟೊಂದು ಜನ ಇರುವಾಗ ಯಾರಾದ್ರೂ ಸಿಗರೆಟ್ ಸೇದಿದ್ರೆ ಜನ ಸುಮ್ನಿರ್ತಾರ? ಅಷ್ಟಕ್ಕೂ ಬೋಗಿಯಿಂದ ಇಳಿಯೋಕೆ 4 ಡೋರ್ ಇದ್ವು. ಆದ್ರೂ 59 ಜನ ಜೀವಂತ ಸುಟ್ಟೋಗಿದ್ದಾರೆ. ಯಾಕೆ ಜನ ಕೆಳಗಿಳಿಯೋಕೆ ಟ್ರೈ ಮಾಡಿಲ್ಲ? ಅಥವಾ ಯಾರು ಕೆಳಗಿಳಿಬಾರ್ದಂತ ಯಾರಾದ್ರೂ ಹೊರಗಿಂದ ಡೋರ್ನ ಲಾಕ್ ಮಾಡಿದ್ರಾ ಅಂತ ಹೇಳ್ತಾನೆ. ಆಮೇಲೆ ಅವರು ಎನ್ಕ್ವೈರಿ ಮಾಡೋಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಅವರಿಗೆ ಅವತ್ತು ಟ್ರೈನ್ 4 ತಾಸು ಲೇಟ್ ಇತ್ತು ಅಂತ ಗೊತ್ತಾಗುತ್ತೆ. ಟ್ರೈನ್ ಸ್ಟಾರ್ಟ್ ಆದಾಗ ಯಾರೋ ಚೈನ್ ಎಳೆದ್ರು. ಆಗ ಅಲ್ಲಿ ಜಗಳ ಆಯ್ತು. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಯಾರೋ ಚೈನ್ ಎಳೆದ್ರು. ಈಗ ಬೋಗಿಯಲ್ಲಿ ಬೆಂಕಿ ಹಚ್ಕೊಂಡಿತ್ತು. ಆದ್ರೆ ಯಾರು ಹೇಗೆ ಬೆಂಕಿ ಹಚ್ಚಿದ್ರು ಅಂತ ನೋಡಿದವರು ಯಾರು ಇಲ್ಲ ಅಂತ ಹೇಳ್ತಾರೆ. ಆಗ ಒಬ್ಬ ಮಹಿಳೆ, ಅವತ್ತು ಸಾದಿಯಾ ಅನ್ನೋ ಹುಡುಗಿನ ಯಾರೋ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡಿದ್ರು. ಆಗ ಸದ್ದಾಮ್ ಅನ್ನೋ ಒಬ್ಬ ವ್ಯಕ್ತಿ, ನಮ್ಮ ಸಮುದಾಯದ ಹುಡುಗಿನ ಯಾರೋ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಜನರನ್ನ ಕರ್ಕೊಂಡು ಬಂದಿದ್ದ. ಅಲ್ಲಿ ತುಂಬಾ ದೊಡ್ಡ ಜಗಳ ಆಯ್ತು ಅಂತ ಹೇಳ್ತಾಳೆ. ಈಗ ಸಮರ್ಗೆ ಪೊಲೀಸ್ನಿಂದ ಸಾದಿಕ್ ಅನ್ನೋ ಒಬ್ಬ ಕೂಲಿ ಪ್ರಯಾಣಿಕರ ಜೊತೆ ಜಗಳ ಮಾಡಿಕೊಂಡಿದ್ದ, ಅದಕ್ಕೆ ಅಲ್ಲಿ ಜಗಳ ಆಯ್ತು. ಇದನ್ನೆಲ್ಲ ಅರುಣ್ ವರ್ಧ ಅನ್ನೋ ಒಬ್ಬ ಹುಡುಗ ನೋಡಿದ್ದ. ಅವನು ಈಗ ಪೊಲೀಸರ ವಿಟ್ನೆಸ್ ಆಗಿದ್ದಾನೆ ಅಂತ ಹೇಳ್ತಾನೆ. ಈಗ ಅವರ ಮುಂದೆ 2 ಸ್ಟೋರಿ ಇರುತ್ತೆ. ಒಂದು ಸಾದಿಯಾ ಕಿಡ್ನಾಪ್ ಮತ್ತು ಇನ್ನೊಂದು ಕೂಲಿ ಮತ್ತು ಪ್ರಯಾಣಿಕರ ಜಗಳ. ಈ 2 ಕಾರಣಗಳಲ್ಲಿ ಯಾವ ಕಾರಣಕ್ಕಾಗಿ ಬೋಗಿಯಲ್ಲಿ ಬೆಂಕಿ ಹಚ್ಚಿರಬಹುದು ಅಂತ ಕಂಡುಹಿಡಿಬೇಕಾಗಿರುತ್ತೆ. ಅಥವಾ ಇವೆರಡಕ್ಕೂ ಪರಿಯಾಗಿ 3ನೇ ಕಾರಣ ಇರಬಹುದಾ ಬೆಂಕಿಗೆ ಅಂತ ಪತ್ತೆ ಹಚ್ಚಬೇಕಾಗಿರುತ್ತೆ. ಈಗ ಅಮೃತ ಮತ್ತು ಸಮರ್ ಸಾದಿಯಾ ಮನೆಗೆ NGO ವರ್ಕರ್ ಆಗಿ ಬರ್ತಾರೆ. ಇವರು ಸಾದಿಯಾಗೆ ಸದ್ದಾಂ ಬಗ್ಗೆ ಕೇಳ್ತಾರೆ. ಆಗ ಅಲ್ಲಿದ್ದ ಸಾದಿಯಾ ಕಡೆಯವರು, ಇವರು NGO ಕಡೆಯವರಲ್ಲ, ಬೇರೆ ಯಾರೋ ಅಂತ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಹೇಗೋ ಮಾಡಿ ಅಮೃತ ಮತ್ತು ಸಮರ್ ಅಲ್ಲಿಂದ ತಪ್ಪಿಸ್ಕೋತಾರೆ. ಇಲ್ಲಿ ಅಮೃತಗೆ ಮೆಹರುನ್ನಿಸಾ ಎಂಬ ವಕೀಲ ಬಗ್ಗೆ ಗೊತ್ತಾಗುತ್ತೆ. ಈಕೆ ಗೋತ್ರದಲ್ಲಿ ಹತ್ಯೆಯಾದವರ ಫ್ಯಾಮಿಲಿಗೋಸ್ಕರ ಕೇಸ್ ವಾದ ಮಾಡ್ತಿರ್ತಾಳೆ ಮತ್ತು ಮೆಹರುನ್ನಿಸಾ ಸೋಷಿಯಲ್ ವರ್ಕರ್ ಕೂಡ ಆಗಿರ್ತಾಳೆ. ಈಕೆ ಸಮರ್ ಮತ್ತು ಅಮೃತ EBT ನ್ಯೂಸ್ ಚಾನೆಲ್ ಕಡೆಯವರು ಅಂತ ಗೊತ್ತಾದಾಗ ಅವರಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾಳೆ. ಆದ್ರೆ ಸಮರ್ ಕನ್ವಿನ್ಸ್ ಮಾಡಿದಕ್ಕೆ ಅರುಣ್ ಹೆಸರು ಹೇಳ್ತಾಳೆ. ಅರುಣ್ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾನೆ. ಆಗ ಇವರು ಏನೋ ಉಪಾಯ ಮಾಡಿ ಅರುಣ್ ಹತ್ರ ತಲುಪ್ತಾರೆ. ಆಗ ಅರುಣ್ ಇವರಿಗೆ ಅವತ್ತು ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ಇದನ್ನೆಲ್ಲ ಸಮರ್ ರೆಕಾರ್ಡ್ ಮಾಡ್ತಾನೆ. ಆಗ ಅರುಣ್, ಅವತ್ತು ಸ್ಟೇಷನ್ ನಲ್ಲಿ ಪ್ರಯಾಣಿಕರು ಮತ್ತು ವಾಜಿದ್ ನಡುವೆ ಜಗಳ ನಡೆಯಿತು. ನಾನು ಮತ್ತು ವಾಜಿದ್ ಸದ್ದಾಂ ಹತ್ರ ಬಂದ್ವಿ. ಆಗ ಅಲ್ಲಿ ದೊಡ್ಡ ದೊಡ್ಡ ಪೆಟ್ರೋಲ್ ಟ್ಯಾಂಕ್ಗಳು ಇದ್ವು. ಅವರು ಅಲ್ಲಿಂದ ಟೆಂಪೋನಲ್ಲಿ ಲೋಡ್ ಮಾಡಿ ಪೆಟ್ರೋಲ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಸಾಬರ್ಮತಿ ಎಕ್ಸ್ಪ್ರೆಸ್ ನಲ್ಲಿ ಬೆಂಕಿ ಹಚ್ಚಿದ್ವಿ. ಇದೇ ಅವತ್ತು ನಡೆದಿತ್ತು. ಇದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ ಮರ್ಡರ್ ಅಂತ ಹೇಳ್ತಾನೆ. ಅವರು ಅರುಣ್ನ ಮಾತಾಡಿಸಿ ಅಲ್ಲಿಂದ ಹೊರಗೆ ಬಂದಾಗ ಅಲ್ಲಿ ಕೆಲವರು ಬಂದು ಅಮೃತನ ಕಿಡ್ನಾಪ್ ಮಾಡ್ತಾರೆ. ಆಗ ಸಮರ್ ಆಕೆಯನ್ನ ಬಿಡಿಸುವ ಪ್ರಯತ್ನದಲ್ಲಿ ಅವರಲ್ಲಿ ಒಬ್ಬನ ಮುಖವನ್ನ ನೋಡ್ಬಿಡ್ತಾನೆ. ಅವರು ಸಮರ್ ರೆಕಾರ್ಡ್ ಮಾಡಿದ ಟೇಪ್ ನ ತಗೊಂಡು ಹೋಗಕ್ಕೆ ಬಂದಿರ್ತಾರೆ. ಟೇಪ್ ತಗೊಂಡ ಮೇಲೆ ಅವರು ಅಮೃತನ ಬಿಟ್ಬಿಡ್ತಾರೆ. ಅಮೃತನ ಬಿಡಿಸೋಕೆ ಹೋಗಿ ಸಮರ್ಗೆ ಗಾಯವಾಗಿರುತ್ತೆ. ಸಮರ್ ನ್ಯೂಸ್ ಪೇಪರ್ ನಲ್ಲಿ ಕಿಡ್ನಾಪ್ ಮಾಡೋಕೆ ಬಂದಿದ್ದ ವ್ಯಕ್ತಿ ಫೋಟೋ ನೋಡ್ತಾನೆ. ಅವರು ಆ ನ್ಯೂಸ್ ಪೇಪರ್ ತಗೊಂಡು ಮೆಹರುನ್ನಿಸಾ ಹತ್ರ ಬರ್ತಾರೆ. ಮೆಹರುನ್ನಿಸಾ ಇವರಿಗೆ ಇವನು ಹಬೀಬ್ ಖಾದ್ರಿ ಕಡೆಯವನು ಅಂತ ಹೇಳ್ತಾಳೆ. ಆಗ ಸಮರ್, ಹಬೀಬ್ ಖಾದ್ರಿನ? ಅವನು ಸೋಷಿಯಲ್ ವರ್ಕರ್ ಅಲ್ಲ, ಅವನು ಜನರಿಗೆ ಹೆಲ್ಪ್ ಮಾಡ್ತಿರ್ತಾನಲ್ಲ ಅಂತ ಹೇಳ್ತಾನೆ. ಆಗ ಮೆಹರುನ್ನಿಸಾ, ಅದು ಬರೀ ಮೀಡಿಯಾ ಮುಂದೆ, ಅವನ ಅಸಲಿ ಮುಖ ಬೇರೆ ಇದೆ. ಅವನು ಸೋಷಿಯಲ್ ವರ್ಕರ್ ಹೆಸರಲ್ಲಿ ಯುವಕರನ್ನ ಬ್ರೇನ್ ವಾಶ್ ಮಾಡಿ ಅವರನ್ನು ತನ್ನ ಉದ್ದೇಶಗಳಿಗಾಗಿ ಉಪಯೋಗಿಸ್ತಾನೆ ಅಂತ ಹೇಳ್ತಾಳೆ. ಈಗ ಇವರು ಹಬೀಬ್ ಖಾದ್ರಿ ಮನೆಗೆ ಬರ್ತಾರೆ. ಇಲ್ಲಿ ಸಮರ್ ಖಾದ್ರಿಗೆ, ಈಗ ನಿನ್ನ ಮುಖವಾಡ ಕಳಿಸುತ್ತೆ, ನೀನು ನಿನ್ನ ಜನರಿಗೆ ಮಾಡ್ತಿರೋ ಮೋಸದ ಬಗ್ಗೆ ಅವರಿಗೆ ತಿಳಿಯುವ ಕಾಲ ಹತ್ತಿರ ಬಂದಿದೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸಮರ್ ಜಡ್ಜ್ಗೆ ಗೋಧ್ರಾ ಘಟನೆ ಬಗ್ಗೆ ಹೇಳ್ತಿರ್ತಾನೆ. ಆದ್ರೆ ತನ್ನ ವಿರುದ್ಧ ಇದ್ದ ಕೇಸ್ನ ಗೆಲ್ಲೋಕೆ ಅವನ ಹತ್ರ ಯಾವುದೇ ಆಧಾರಗಳಿರಲ್ಲ. ಆಗ ಸಮರ್, ನನಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಆದ್ರೆ ಗೋಧ್ರಾ ಖಾಂಡಿಂದ ಇರೋ ಕ್ರಿಮಿನಲ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಈ ಕಡೆ ಅಮೃತ ರಿಪೋರ್ಟ್ ರೆಡಿ ಮಾಡಿ ನ್ಯೂಸ್ ನಲ್ಲಿ ಜನರಿಗೆ ನಿಜ ತಿಳಿಸಬೇಕು ಅನ್ಕೋತಾಳೆ. ಆಗ ಅಲ್ಲಿ ಮಲ್ಲಿಕಾ ಬರ್ತಾಳೆ. ಈಕೆ ನ್ಯೂಸ್ ಮಾಡದಂತೆ ಅಮೃತನ ತಳಿತಾಳೆ. ಆಗ ಅಮೃತ ತನ್ನ ಕೆಲಸಕ್ಕೆ ರಿಸೈನ್ ಕೊಡ್ತಾಳೆ. ಸೀನಿಲಿಂದ ಕಟ್ಟಾಗಿ 2017ಕ್ಕೆ ಬರುತ್ತೆ. ಈಗ ಸಮರ್ ತನ್ನ ಒಂದು ಸ್ವಂತ ಚಾನೆಲ್ ನ ಸ್ಟಾರ್ಟ್ ಮಾಡಿರ್ತಾನೆ. ಸಮರ್ ತನ್ನ ಚಾನೆಲ್ ಮೂಲಕ ಜನರಿಗೆ ಗೋಧ್ರಾ ಬಗ್ಗೆ ಸರಿಯಾದ ಮಾಹಿತಿಯನ್ನ ಹೇಳ್ತಿರ್ತಾನೆ. ಆಕ್ಚುಲಿ ಅವತ್ತು ಬೆಂಕಿ ಹಚ್ಚೋ ಪ್ಲಾನ್ ಮೊದಲೇ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಜನರನ್ನ ಕೂಡಿಸಲು 2 ಸ್ಟೋರಿನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ನಮ್ಮ ಸಮುದಾಯದ ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ, ಮತ್ತು ಇನ್ನೊಂದು ನಮ್ಮ ಸಮುದಾಯದ ಕೂಲಿಯನ್ನ ಹೊಡೆತಿದ್ದಾರೆ ಅಂತ. ಈ ಸುದ್ದಿ ಕೇಳಿದ ಜನ ರೊಚ್ಚಿಗೆದ್ದು ಟ್ರೈನ್ ಮೇಲೆ ಕಲ್ಲು ತೂರಾಟ ಸ್ಟಾರ್ಟ್ ಮಾಡ್ತಾರೆ. ಇದೇ ಸರಿಯಾದ ಟೈಮ್ ಅನ್ಕೊಂಡ ಆತಂಕಿಗಳು ಪೆಟ್ರೋಲ್ ಹಾಕಿ ಬೋಗಿಯನ್ನ ಸುಟ್ಟಿರ್ತಾರೆ. ಇದರಲ್ಲಿ ವಯಸ್ಸಿನ ಅಂತರ ಇಲ್ಲದೆ ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಅನ್ನೋ ಭೇದವಿಲ್ಲದೆ ಜೀವಂತ ಸುಟ್ಟೋಗ್ತಾರೆ. ಮೂವಿ ಕೊನೆಯಲ್ಲಿ ನಾನಾವತಿ ಆಯೋಗದ ಪ್ರಕಾರ ಕೋಚಲ್ಲಿ ಬೇಕಂತ ಬೆಂಕಿ ಹಚ್ಚಲಾಗಿದೆ ಅಂತ ಸಾಬೀತಾಗುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ವಿಸ್ತೃತ ತನಿಖೆ ನಡೆಸಿ ಆರೋಪಿಗಳಿಗೆ ಮರಣದಂಡನೆ ವಿಧಿಸುತ್ತೆ. ಇದರಲ್ಲಿ 11 ಜನ ಆರೋಪಿಗಳನ್ನ ಬಂಧಿಸ್ತಾರೆ. ಆಮೇಲೆ 2017ರಲ್ಲಿ ಗುಜರಾತ್ ಹೈಕೋರ್ಟ್ ಸಾಬರ್ಮತಿ ಟ್ರೈನ್ ಟ್ರಾಜಡಿ ಒಂದು ಆಕ್ಸಿಡೆಂಟ್ ಅಲ್ಲ, ಅದೊಂದು ಪ್ರೀ ಪ್ಲಾನ್ಡ್ ಅಂತ ಕನ್ಫರ್ಮ್ ಮಾಡುತ್ತೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.